ಎಂ ಜಿ ಮಹೇಶ್ ಅವರೇ, ಆರ್ಥಿಕ ಆದಾಯ ಬರೋದಿಲ್ವಾ, ಇದರಿಂದ ಬಡತನ ನೀಗೋದಿಲ್ವಾ? ನೀವೇನ್ ಹೇಳಕ್ ಬಯಸ್ತೀರಿ? ಅಲ್ಲ, ಖಂಡಿತವಾಗ್ಲು ತಾವು ಏನು ಒಂದು 4 ಲಕ್ಷ ಕೋಟಿ ಅಂತಂದ್ರೆ ಇಡೀ ದೇಶದ ಏನು 28% ನೀರಿನ ಏನೆಲ್ಲ ಕೃಷಿಗೆ ಬೇಕಾಗಿರ್ತಕ್ಕಂಥದ್ದು 28% ಆಫ್ ದಿ ವಾಟರ್ ಕೊಡ್ತಕ್ಕಂಥದ್ದೇ ಗಂಗೆ ಮತ್ತೆ ಯಮುನೆ ಮತ್ತೆ ಈ ಸರಸ್ವತಿ, ಈ 3 ನದಿಯಿಂದ 28% ಇಡೀ ನಮ್ಮ ನೀರಾವರಿಗೆ ಬೇಕಾಗಿರುವಂತ ನೀರನ್ನು ಕೊಡುತ್ತೆ. ಒಂದು ಭಾಗ ಇಡೋಣ. ನಾವು ಇವತ್ತು ಈ ಇಡೀ ಒಂದು ಕುಂಭ ಅಂತಕ್ಕಂಥದ್ದು ನಮ್ಮ ಧಾರ್ಮಿಕ ನಂಬಿಕೆ ಅಂದ್ರೆ ಶತಮಾನಗಳಿಂದ ಇದನ್ನ ಆಚರಣೆ ಮಾಡ್ಕೊಂಡ್ ಬಂದಿರೋದು. ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತಕ್ಕಂಥದ್ದು ಪ್ರತಿಯೊಬ್ಬ ಹಿಂದುವಿನ ಕಣ ಅಂತಃಕರಣದಲ್ಲಿ ಇರ್ತಕ್ಕಂಥ ಒಂದು ಶ್ರದ್ಧಾ ಮತ್ತೆ ಭಕ್ತಿ. ಅದನ್ನ ಯಾರು ಪ್ರಶ್ನೆ ಮಾಡಬಾರ್ದು. ನಾನು ಹೇಳ್ತಕ್ಕಂಥದ್ದು ಇದೇ ಒಂದು ತಾಕತ್ತನ್ನ, ಇದೇ ಒಂದು ಶಕ್ತಿಯನ್ನ ಮುಸಲ್ಮಾನರು ಕೇಳಕ್ ಮಾಡ್ತಾರ? ಅವ್ರದೇ ಸ್ವಂತ ಕಲ್ಯಾಣ ಕರ್ನಾಟಕದಲ್ಲಿ ಜಿಹಾದಿ ಎಲಿಮೆಂಟ್ಗಳು ಇವತ್ತು ಉನ್ಮಾದದಿಂದ ವರ್ತನೆ ಮಾಡ್ತಿದ್ದಾರೆ. ಅವರನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳೋ ಕೆಲಸ ಫಸ್ಟ್ ಮಾಡಕ್ ಹೇಳೋರಿಗೆ. 50 ವರ್ಷ ಸಾರ್ವಜನಿಕ ಬದುಕು ಮಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾರ ಮನಸ್ಸನ್ನ ನೋಯಿಸ್ಬೇಕು ಏನೋ ಈ ಗುಲಾಮ್ತನ ಯಾಕೆ? ಒಂದು ಕುಟುಂಬವನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಹಿಂದೂಗಳ ಆಸ್ಥೆಯನ್ನ, ಹಿಂದೂಗಳ ವಿಚಾರವನ್ನ ಪ್ರಶ್ನೆ ಮಾಡತಕ್ಕಂಥದ್ದು ಯಾಕೆ ಈ ದಾಸ್ಯ ಅವ್ರಿಗೆ? ಒಂದ್ ಕಡೆ ಬಂದು ಪ್ರಿಯಾಂಕಾ ಗಾಂಧಿ ಅವರನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಹೋಲಿಸ್ತಾರೆ, ಒಂದ್ ಕಡೆ ನಮ್ಮ ದೈವವನ್ನ ಅವಮಾನ ಮಾಡ್ತಾರೆ. ಇವತ್ತು ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು? ನಿಮ್ ತಾಕತ್ತಿದ್ರೆ ಮುಸಲ್ಮಾನರು ಕೇಳಕ್ಕಾಗತ್ತೆ? ಇವ್ರಿಗೆ ಪ್ರಶ್ನೆ ಇದೆ. ಅವ್ರಿಗೆ ಹಜ್ರತ್ ಬಲ್ ನಲ್ಲಿ ಒಂದು ಕೂದಲು ಕಳೆದೋದಂತ ಸಂದರ್ಭದಲ್ಲಿ ಇವ್ರು ಕಾಂಗ್ರೆಸ್ನವರು ಹಜ್ರತ್ ಬಲ್ ಮಸೀದಿ ಪ್ರಕರಣ ಆದಂತ ಸಂದರ್ಭದೊಳಗಡೆ ಏನ್ ಮಾಡಿದ್ರು? ಇವರು ಮುಸಲ್ಮಾನರ ಶೂ ಅನ್ನ ನೆಕ್ಕಿದ್ರು ಇವರು ಕಾಂಗ್ರೆಸ್ಸಿಗರು. ಇವತ್ತು ಹಿಂದೂಗಳ ಮೌಲ್ಯದ ಬಗ್ಗೆ, ಹಿಂದೂಗಳ ಧರ್ಮದ ನಂಬಿಕೆ ಬಗ್ಗೆ ಇವತ್ತು ಪ್ರಶ್ನೆ ಮಾಡ್ತಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಏನ್ 50 ವರ್ಷ ಸಾರ್ವಜನಿಕ ಜೀವನ ಮಾಡಿರ್ತಕ್ಕಂಥದ್ದವರು? ರೈಟ್. ಶಶಿಕಾಂತ್ ಅವರೇ, ಒಂದ್ ನಿಮಿಷ. ಈ ವರ್ಷ ಭಾರತ 1,75,000 ಜನಕ್ಕೆ ಹಜ್ಗೆ ಕಳಿಸುತ್ತೆ. 1,75,000 ಜನಕ್ಕೆ ಸಬ್ಸಿಡಿ ಆದ್ಮೇಲೆ ಹಜ್ ಕಳಿಸುತ್ತೆ. ಯಾರು ಬೇಸರ ಮಾಡ್ಕೋತಾರ? ಈ ಇಡೀ ಕುಂಭಮೇಳ ಯಾವ ಧರ್ಮಕ್ಕೂ ಸಂಬಂಧ ಆಗಿರ್ತಕ್ಕಂಥದ್ದಲ್ಲ, ಯಾವ ಮತಕ್ಕೂ ಅಲ್ಲ. ಇಡೀ ಭಾರತ ವರ್ಷಕ್ಕೆ 140 ಕೋಟಿ ಭಾರತೀಯರು ಯಾರಿದ್ದಾರೆ, ಧರ್ಮಾಧಾರಿತವಾಗಿ ಭಾರತದ ಒಂದು ರಾಷ್ಟ್ರೀಯ ಅಸ್ಮಿತೆಯ ಒಂದು ಕುಂಭ. ರೈಟ್. ಯಾರು ಕೂಡ ಹಜ್ಗೆ ಹೋಗೋದ್ರಿಂದ ಬಡತನ ನೀಗತ್ತಾ ಅಂತ ಕೇಳಲೇ ಇಲ್ವಲ್ಲ, ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ಈ ಪ್ರಶ್ನೆ ಬೇರೆ ಧರ್ಮಗಳಿಗೆ ಬಂದಾಗ ಕೇಳೋದೇ ಇಲ್ವಲ್ಲ ಅಂತ. ಇರ್ಲಿ, ಅದಾದ್ರೂ ಇರ್ಲಿ, ಅದವ್ರವ್ರ ನಂಬಿಕೆ ಅಂತ ಹೇಳೋಣ. ಆದರೆ ನೀಗತ್ತ ಸ್ವಾಮಿ ಬಡತನ ಇಂಥ ಒಂದು ಮಿನಿಮಮ್ ಲೆಕ್ಕಾಚಾರ ನಿಮಗ್ ಗೊತ್ತಿಲ್ವಲ್ಲ? ಅಥವಾ ನಿಜವಾಗ್ಲೂ ಗೊತ್ತಿದ್ದು ಕೂಡ ಜನರ ನಂಬಿಕೆಯ ಮಾತ್ಸರ್ಯದಿಂದ ಹೇಳ್ತಾ ಇದ್ದೀರಾ ನೀವೇನಾದ್ರೂ? ಮತ್ಸರಗೊಂಡು ಇಷ್ಟೊಂದು ಜನ ಬರ್ತಾ ಇದಾರಲ್ಲ, ನಂಗೆ ಹೋಗಕ್ಕಾಗ್ತಿಲ್ವಲ್ಲ ಅಂತ ಏನಾದ್ರು ಇದನ್ನ ಹೇಳ್ತಾ ಇದ್ದೀರಾ? ಅಷ್ಟು ದೊಡ್ಡ ಕುಂಭ ಮೇಳಕ್ಕೆ ಇಡೀ ಜಗತ್ತು ಅಚ್ಚರಿಯಿಂದ ಬೆರಗಿನಿಂದ ನೋಡ್ತಾ ಇರ್ತಕ್ಕಂಥ ಅಂತ ಒಂದು ಬೃಹತ್ ಕುಂಭ ಮೇಳಕ್ಕೆ ಇಡೀ ಜಗತ್ತಿನ ಮೂಲೆಗಳಿಂದ ಈ ಜಗತ್ತಿನ ಆರ್ಥಿಕತೆಯನ್ನ ಕಟ್ಟುತ್ತಾ ಇರ್ತಕ್ಕಂಥ ಜನ ಬರ್ತಾ ಇದ್ದಾರೆ. ಖರ್ಗೆ ಅವ್ರಿಗೆ ಇದು ಗೊತ್ತಿಲ್ವಾ? ಗೊತ್ತಿಲ್ಲದ ಹಾಗಾದ್ರೆ ಖರ್ಗೆ ಅವ್ರಿಗೆ? ಯಾಕೆ ಸ್ಟೀವ್ ಜಾಬ್ಸ್ ಪತ್ನಿ ಬಂದಿದ್ದಾರಲ್ಲ, ಅವರು ಊಟ ಸಿಕ್ಲಿಲ್ಲ ಅಂತ ಬಂದ್ರ? ಗಂಗೆನ್ ಮುಳುಗಿದ್ರೆ ಊಟ ಸಿಗಲ್ವಾ ಅನ್ನೋ ಪ್ರಶ್ನೆ ಸ್ಟೀವ್ ಜಾಬ್ಸ್ ಪತ್ನಿ ಬಂದಿದ್ದಾರಲ್ಲ, ಅವ್ರಿಗೆ ಗೊತ್ತಿಲ್ವಾ ಹಾಗಾದ್ರೆ? ಈ ತರ ಲಕ್ಷಾಂತರ ಜನ ದೊಡ್ಡ ಕೆಲಸದಲ್ಲಿ ಇದ್ದಂಥವ್ರು, ದೊಡ್ಡ ಕಂಪನಿಗಳನ್ನ ಕಟ್ಟಿದವರು ಬಂದು ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿ ಹೋಗ್ತಾರಲ್ಲ, ಅವ್ರು ಇದೇ ಪ್ರಶ್ನೆ ಕೇಳ್ತಾರ? ಸ್ವಾಮಿ, ಈ ದೇಶದ ನಾಗರಿಕತೆ, ಆರ್ಥಿಕತೆ, ಜ್ಞಾನ ಬೆಳೆದಿದ್ದೇನೆ ನದಿ ಪಾತ್ರದಲ್ಲಿ. ನದಿಗಳಿಂದಾಗಿಯೇ ಈ ದೇಶದ ಆರ್ಥಿಕತೆ ಬೆಳೀತು. ಗಂಗಾ ಸರಸ್ವತಿ ನದಿಗಳಿಂದಾಗೆ ಈ ದೇಶದಲ್ಲಿ ಸಮುದ್ರ ವ್ಯಾಪಾರ ಆರಂಭ ಆಯಿತು. ನದಿಗಳ ಮುಖಾಂತರವೇ ಬೇಕಾದಷ್ಟು ಸಮೃದ್ಧಿಯನ್ನ ಈ ದೇಶ ಕಂಡುಕೊಂತು. ಇವಾಗಲ್ಲ, ಸಹಸ್ರಾರು ವರ್ಷಗಳಿಂದ ಬೇಕಂತ ಇದು ಗೊತ್ತಿದ್ದೇ ಹಾಗಾದ್ರೆ ಖರ್ಗೆ ಅವರು ಹೀಗೆ ಮಾತಾಡ್ತಾ ಇದ್ದಾರೆ? ಯಾರನ್ನು ಓಲೈಸೋದಕ್ಕೋಸ್ಕರ ಹೀಗೆ ಮಾತಾಡ್ತಾ ಇದ್ದಾರೆ? ಯಾರನ್ನು ಓಲೈಸೋದಕ್ಕೋಸ್ಕರ? ಎಂ ಜಿ ಮಹೇಶ್ ಅವರೇ, ಏನ್ ಹೇಳ್ತೀರಾ? ನೋಡಿ, ತಾವು ಒಳ್ಳೆ ಮಾತನ್ನ ಹೇಳಿದ್ರಿ. ಪ್ರತಿಯೊಂದು ದೇಶದ ನಾಗರಿಕತೆ ಅಂತಕ್ಕಂಥದ್ದು ಹುಟ್ಟದ್ದೇ ನದಿ ಪಾತ್ರದಲ್ಲಿ. ಎಲ್ಲಿ ನೀರಿರುತ್ತೆ ಅಲ್ಲಿ ಒಂದು ನಾಗರಿಕತೆ ಉದಯ ಆಗತ್ತೆ. ನೋಡಿ, ಬಹಳ ಇಡೀ ಒಂದು ಕುಂಭದ ಮುಖಾಂತರ ಭಾರತ ತಾನು ಏನು ಜಗತ್ತಿನಲ್ಲಿ ಒಂದು ಶ್ರೇಷ್ಠ ದೇಶವನ್ನಾಗಿ ಮಾತಾಡ್ತಲ್ಲ, ನಮ್ಮ ಏನು ಮಾನವೀಯ ಒಂದು ಮೌಲ್ಯಗಳನ್ನ ಮತ್ತೆ ನಮ್ಮ ಸಂಸ್ಕೃತಿಯನ್ನ ಜಗತ್ತು ಮುಂದೆ ಅನಾವರಣ ಮಾಡ್ಲಿಕ್ಕೆ ಸಿಕ್ಕಂಥದ್ದು. ಜಾತಿ ಭೇದ ಇಲ್ದೆ, ಧರ್ಮ ಭೇದ ಇಲ್ದೆ, ಪಂಥ ಭೇದ ಇಲ್ದೆ, ಭಾಷೆ ಭೇದ ಇಲ್ದೆ, ಇಷ್ಟು ದೊಡ್ಡ ಜನ ಒಂದು ಏಕೀಕೃತವಾಗಿ ಒಂದು ಕಡೆ ಸೇರ್ಬಿಟ್ಟು, ಗೊತ್ತಾಯ್ತಾನೆ, ಒಂದು ಧರ್ಮದ ನಂಬಿಕೆ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಎಷ್ಟು ವೈಶಿಷ್ಟ್ಯಪೂರ್ಣ. ಜಗತ್ತಲ್ಲಿ ಯಾವ್ದಾರ ಈ ತರ ಒಂದು ರಾಷ್ಟ್ರ ಇರ್ಲಿಕ್ಕೆ ಸಾಧ್ಯನಾ?
ಬಹುಶಃ ಯಾವುದೋ ಒಂದು ಜನ್ಮದ ಕಾಣತ್ತೆ ಭಾರತದಲ್ಲಿ ಹುಟ್ಟಿ ಇಂತ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂತ ಅವಕಾಶ ಸಿಕ್ಕಿರುವಂತದ್ದು. ಏನಾಗ್ಬಿಟ್ಟಿದೆ ಕಾಂಗ್ರೆಸ್ಸಿಗೆ ಅಂತಂದ್ರೆ, ಒಂದು ಹಿಂದೂ ಫೋಬಿಯಾನ ತನ್ನ DNA ಭಾಗ ಮಾಡ್ಕೊಂಡು ಯಾವ್ದೆಲ್ಲವೂ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿದ್ರು. ಯಾವ್ದೆಲ್ಲವೂ ನಮ್ ನಂಬಿಕೆ ಅಂತಿದೆ. ದೇಶ ಸ್ವಾತಂತ್ರ್ಯ ಆದಾಗಿಂದ ಇಲ್ಲಿವರೆಗೆ ಯಾವಾಗ ಮೊದಲನೇ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಕುಂಭಕ್ಕೆ ಹೋಗ್ತೀನಿ ಅಂದಾಗ ಕಾಂಗ್ರೆಸ್ ಬೇಡ ಅಂತಂದ್ರು. ಸೋಮನಾಥನ ಟೆಂಪಲ್ ಹೋಗ್ಬೇಕು ಅಂತಂದ್ರೆ ಹೋಗ್ಬೇಕು ಅಂದಾಗ ನೆಹರು ಅವರು ಪತ್ರ ಬರೆದು ನೀವು ಅಟೆಂಡ್ ಮಾಡ್ಬೇಕು ಅಂತಂದ್ರು. ಇದು ಅವ್ಯಾಹತವಾಗಿ ಕಾಂಗ್ರೆಸ್ಸಿಗರು ಹಿಂದೂ ವಿರೋಧಿ ಮಾನಸಿಕತೆಯನ್ನ ರಾಮ ಜನ್ಮಭೂಮಿ ಹೋರಾಟದಿಂದ ಹಿಡಿದು ಪ್ರತಿ ಸಂದರ್ಭದಲ್ಲೂ ಮಾಡಿರ್ತಕ್ಕಂಥ. ಶಶಿಕಾಂತ್ ಹೆಡಳ್ಳಿ ಅವರು ಪ್ರಶ್ನೆ ಕೇಳಬೇಕಿತ್ತು. ಶಶಿಕಾಂತ್ ಹೆಡಳ್ಳಿ ಅವರೇ, ಕಳೆದ 2019 ಅರ್ಧ ಕುಂಭನೇ ನಾವು ನೋಡೋದಾದ್ರೆ ಅಲ್ಲಿ ಬಂಡವಾಳ ಎಷ್ಟಾಗ್ತಾರೆ ಅಂದ್ರೆ 4,200 ಕೋಟಿ ಮಾತ್ರ ಹಾಕಿರ್ತಕ್ಕಂಥ ಬಂಡವಾಳ, ಅದು ಮೂಲ ಸೌಲಭ್ಯಕ್ಕಾಗಿ. ಆದ್ರ ಆದಾಯ, ಖಚಿತ ಆದಾಯ ಬಂದಿರತಕ್ಕಂಥದ್ದು 1.2 ಲಕ್ಷ ಕೋಟಿ. 1.2 ಲಕ್ಷ ಕೋಟಿ ಆದಾಯ ನಿಮಗೆ ಒಂದು 15 ದಿನ, 1 ತಿಂಗಳ ಒಂದು ಧಾರ್ಮಿಕ ಕಾರ್ಯಕ್ರಮದಿಂದ ಬರತ್ತೆ ಅಂತಂದ್ರೆ ನೀವು ಎಷ್ಟು ಕಂಪನಿ ಮಾಡ್ಬೇಕಾಗತ್ತೆ ಅಷ್ಟು ಆದಾಯ ತಗೊಳಕ್ಕೆ ಅಂತ? ಎಷ್ಟು ರಾಜ್ಯಗಳ ಬಜೆಟ್ ಅದು? ಏನ್ ಹೇಳಕ್ ಬಯಸ್ತೀರಿ? ಕುಂಭಮೇಳ ಅನ್ನೋದು ನೀವು ಭಕ್ತಿಯಿಂದ ನೋಡ್ತಿರೋ, ನೀವು ಅದನ್ನ ಬಿಸ್ನೆಸ್ ಆಗಿ ನೋಡ್ತಿದ್ದೀರೋ, ಆದಾಯದ ಮೂಲವಾಗಿ ನೋಡ್ತಾ ಇದ್ದೀರೋ? ಕುಂಭಮೇಳ ಅನ್ನೋದು ಭಕ್ತಿ. ಯಾರೋ ಇವ್ರು ಹೇಳ್ತಾ ಇರ್ತಾರೆ ಸನಾತನ ವ್ಯಕ್ತಿಗಳು ಅಥವಾ ಭಾವನೆಗಳಿರ್ತಕ್ಕಂಥವ್ರು ಅಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಅದು ಆದಾಯದ ಮೂಲ ಅನ್ನುವುದಾದ್ರೆ ಇಂಥದೊಂದು ತಿಂಗಳಿಗೆ ಒಂದ್ಸತಿ ಮಾಡ್ಕೊಂಡು ಹೋಗ್ಬಹುದಲ್ವಾ? ಆಮೇಲೆ ಮೊದಲನೇದಾಗಿ ಮೇಡಮ್ 45 ಕೋಟಿ ಜನ ಅಲ್ಲಿ ಸೇರ್ತಾರೆ. ಒಬ್ಬೊಬ್ಬರಿಂದ 10,000 ರೂಪಾಯಿ ಖರ್ಚಾದ್ರೂ ಸಹಿತ 4 ಲಕ್ಷ ಕೋಟಿ ಬರುತ್ತೆ ಅನ್ನೋದೇ ಮೊದಲನೇದಾಗಿ ತಪ್ಪು ಲೆಕ್ಕಾಚಾರ. ಯಾಕಂದ್ರೆ ಈ 40 ಕೋಟಿ ಅಂತ ನೀವೇನ್ ಹೇಳ್ತೀರಲ್ವಾ, ಅವರು ರಿಪೀಟೆಡ್ ಆಗಿರ್ತಕ್ಕಂಥವ್ರು ಅಂದ್ರೆ 30 ದಿನಗಳ ಕಾಲ ಅಲ್ಲಿ ಇರ್ತಕ್ಕಂಥವ್ರು, ಪ್ರತಿ ದಿವಸ ಅಲ್ಲಿ ಬಂದಿರ್ತಕ್ಕಂಥವ್ರು, ಅಲ್ಲಿ ಸ್ನಾನ ಮಾಡ್ತಕ್ಕಂಥವ್ರು. ನೀವು ಈ ರೀತಿಯಾದ ಲೆಕ್ಕಾಚಾರ ಹಾಕುವಾಗತ್ತೆ. ಆದ್ದರಿಂದ ಇದು ಬಿಸ್ನೆಸ್ ಅಲ್ಲ. ಶಶಿಕಾಂತ್ ಹೆಡಳ್ಳಿ ಅವರೇ, ಥ್ಯಾಂಕ್ ಯು. ಅಲ್ಲಿ ಅದನ್ನ ರಿಪೀಟೆಡ್ ಸೇರ್ಸಿನೇ ಅಂದ್ರೆ ಇವತ್ ಬಂದು ನಾಳೆ ಬಂದ್ರು ಖರ್ಚು ಮಾಡ್ಲೇಬೇಕಲ್ವಾ? ಊಟ ತಿಂಡಿ ಮತ್ತೊಂದು ಮಿನಿಮಮ್ ಬೇಸಿಕ್ 1 ತಿಂಗಳ ಮಟ್ಟಿಗೆ ಅಂತಾನೆ ಲೆಕ್ಕ ಹಾಕಿರೋದು ಅದನ್ನ. ಎನಿವೇ, ಥ್ಯಾಂಕ್ ಯು ಶಶಿಕಾಂತ್ ಹೆಡಳ್ಳಿ ಅವರೇ, ಹಾಗೆ MG ಮಹೇಶ್ ಅವರೇ ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಇದಕ್ಕೊಂದು ಒಟ್ಟು ಸ್ವರೂಪ ಇದೆ. ನದಿ ಪಾತ್ರದಲ್ಲಿ ಅರಳಿರ್ತಕ್ಕಂಥ ನಾಗರಿಕತೆ ಅಂದ್ರೆ ಅಲ್ಲಿ ವ್ಯಾಪಾರ ಬರುತ್ತೆ, ಅಲ್ಲಿ ಜ್ಞಾನ ಬರುತ್ತೆ, ಅಲ್ಲಿ ಹೊಟ್ಟೆಪಾಡು ಬರುತ್ತೆ, ಬಡತನ ನೀಗುತ್ತೆ, ಅಲ್ಲಿ ಶ್ರೀಮಂತಿಕೆ ಇರಬಾರ್ದು ಅಂತಿಲ್ಲ. ಧರ್ಮ ಶ್ರೀಮಂತಿಕೆನ ನಿಷೇಧಿಸೋದಿಲ್ಲ ಯಾವತ್ತು. ಬೇಡವೇ ಬೇಡ ಶ್ರೀಮಂತಿಕೆ ಅಂತ ಎಲ್ಲರೂ ಹೇಳ್ತಾರೆ. ಚೆನ್ನಾಗಿರ್ಬೇಕು ಅಂತಾನೆ ಹೇಳಿರೋದು ಈ ದೇಶ. ಎಲ್ಲರೂ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿರೋದು. ಪ್ರತಿಯೊಬ್ರು ಚೆನ್ನಾಗಿರ್ಲಿ, ಪ್ರತಿಯೊಬ್ರು ಆರ್ಥಿಕವಾಗಿ, ಆರೋಗ್ಯದ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ. ಮತ್ತೆ ಕುಂಭಮೇಳ ಅನ್ನುವಂಥದ್ದು ಇವ್ರು ಮಾಡೋ ಜಾತ್ರೆ ಅಲ್ಲ, ಅದು ನಾವು ಡೇಟ್ ಫಿಕ್ಸ್ ಮಾಡಿ ಮಾಡೋ ಜಾತ್ರೆ ಅಲ್ಲ. ಅದು ಪ್ರಾಕೃತಿಕವಾಗಿ ಮತ್ತು ಖಗೋಳಶಾಸ್ತ್ರೀಯವಾಗಿ ಸಂಭವಿಸುವ, ಆ ದಿನಾಂಕಕ್ಕೆ ಸಂಭವಿಸುವ, ಆ ತಿಥಿಗೆ ಸಂಭವಿಸುವ ಒಂದು ವಿದ್ಯಮಾನ. ಆ ನಂಬಿಕೆ ಶತಮಾನಗಳಿಂದ ಇರ್ತಕ್ಕಂಥದ್ದು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಖರ್ಗೆ ಅವರು ಯಾರು, ಏನವರ ಉದ್ದೇಶ, ಇದನ್ನ ಕೇಳೋದ್ರ ಹಿಂದಿನ ಉದ್ದೇಶ, ಇದನ್ನ ಲೇವಡಿ ಮಾಡುವ, ಅಲ್ಲಗಳೆಯುವ ಹಿಂದಿನ ಉದ್ದೇಶ ಏನು ಅನ್ನುವ ಸ್ಪಷ್ಟ ಪ್ರಶ್ನೆಯೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.